ಶ್ರೀಪದ್ ಭಟ್ ಅವರೇ, ನಮಸ್ಕಾರ. ಇದು ಪ್ರಶ್ನೆ ಪತ್ರಿಕೆ ಅಂದ್ರೆ ಈಗಾಗಿರೋ ಸೋರಿಕೆ ಕೂಡ ಒಂದು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಅದ್ರ ಆಚೆ ನಿಜವಾಗಿಯೂ ಏನ್ ಚರ್ಚೆ ಆಗ್ಬೇಕಲ್ಲ, ಆ ತರದ ಚರ್ಚೆಗಳು ನಮ್ಮಲ್ಲಿ ಆಗೋದೇ ಇಲ್ಲ. ಎಷ್ಟು 22 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಷ್ಟು ಶ್ರಮ ಹಾಕಿ ಬರೆದು ಮತ್ತೊಂದ್ಸರಿ ಅವ್ರ ಪರೀಕ್ಷೆ ಬರಿಬೇಕು ಅಂತಂದ್ರೆ ಅವ್ರ ಮನಸ್ಥಿತಿಗಳು ಏನಾಗ್ಬೋದು? ಎಷ್ಟೊಂದ್ ಜನ ಆತ್ಮಹತ್ಯೆಗೆ ಶರಣಾಗ್ತಾರೆ. ಆ ರಿಪೋರ್ಟ್ ಗಳನ್ನ ನಾವು ನೋಡ್ಕೊಂಡೇ ಬರ್ತಿದ್ವಿ. ಮತ್ತೆ ಮತ್ತೆ ಈ ತರದ ಸಮಸ್ಯೆ ಆಗ್ತಿದೆ, ಪರಿಹಾರ ಇಲ್ಲ. ಒಂದ್ ರಾಜಕೀಯ ಚರ್ಚೆಗೆ ಇದು ಕಾರಣ ಆಗತ್ತೆ, ಮತ್ತೆ ಅಲ್ಲಿ ಮುಗಿದು ಹೋಗುತ್ತೆ. ಇದ್ರ ಬಗ್ಗೆ ಓವರ್ ಆಲ್ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಯಾವುದೇ ಒಂದು ವಿಚಾರವನ್ನ ಸಮಗ್ರವಾಗಿ ನೋಡ್ಬೇಕಂತ ನಾನು ಬಯಸ್ತೇನೆ. ಒಂದು ವಿವಾದ ಇರುತ್ತೆ ಅಥವಾ 2 ವಿವಾದ ಇರುತ್ತೆ, ಅದಕ್ಕೊಂದು ಸಮಗ್ರತೆ ಇರುತ್ತೆ. ಹಿಂದೆ ಮುಂದೆ ಅನೇಕ ವಿಚಾರಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿರ್ತವೆ. ನನ್ನ ಹೊಸ ಪುಸ್ತಕ ಉನ್ನತ ಶಿಕ್ಷಣ ಒಳಗು ಹೊರಗೋದಲ್ಲಿ ನೀಟ್ ಬಗ್ಗೆ ಒಂದು ಲೇಖನ ಕೂಡ ಬರೆದಿದ್ದೀನಿ. ಈ ಬಾರಿ 2ನೇ ಬಾರಿ, ಕಳೆದ 2 ವರ್ಷಗಳಲ್ಲಿ 2 ಬಾರಿ ಈ ತರದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಅದು ರಾಜಸ್ಥಾನ ಸುತ್ತಮುತ್ತ. ರಾಜಸ್ಥಾನ ಕೋಚಿಂಗ್ ಸೆಂಟರ್ಗೆ ನೊಟೋರಿಯಸ್ ಆಗಿದೆ. ಅದರಲ್ಲೂ ಸಿಕ್ಕಾರ್ ಆಗಿರ್ಬೋದು, ಕೋಟ್ ಆಗಿರ್ಬೋದು, ನಿಮ್ಗೆ ಗೊತ್ತಿದೆ. ಇದು ಅದು ಅಲ್ಲಿರೋ ನೊಟೋರಿಯಸ್. ಆಮೇಲೆ PUC ಅಂಕಗಳ ಆಧಾರದಿಂದ ಅಥವಾ CET ಆಧಾರದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವುದರಿಂದ ನೀಟಿಗೆ ಶಿಫ್ಟ್ ಆಗಿರೋದ್ರಿಂದ ಸಂಪೂರ್ಣವಾಗಿ ಕೋಚಿಂಗ್ ಸೆಂಟರ್ಗಳ ಒಂದು ಮಾಫಿಯಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇಟ್ ಇಸ್ ಬಹಳ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ. ಈ ಬಾರಿ ಏನದು 160 ಪ್ರಶ್ನೆಗಳ ಪೈಕಿ 140 ಪ್ರಶ್ನೆಗಳನ್ನ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸಿಕಾರ್ ಅಂತ ಏನೋ ಒಂದು ರಾಜಸ್ಥಾನದ ಒಂದು ಊರಿದೆ, ಅದರಲ್ಲಿ ಸುಮಾರು 600ರಿಂದ 720 ಪ್ರಾಬಬಲ್ ಅಂತ ಏನ್ ಹೇಳ್ತಾರಲ್ಲ, ಗ್ಯಾರಂಟಿಡ್ ಕ್ವಶನ್ಸ್ ಕೊಡ್ತಾರಂತೆ ಮುಂಚೆನೆ. ಅಂದ್ರೆ ಒಂದು ಮಾರ್ಕ್ ಟೆಸ್ಟ್ ಮಾಡ್ತಾರ ಕೋಚಿಂಗ್ ಸೆಂಟರ್ಗಳಲ್ಲಿ, ಎಲ್ಲಿ ಸಿಕ್ಕಾರ್ ಮತ್ತು ರಾಜಸ್ಥಾನ ಸುತ್ತಮುತ್ತ. 600ರಿಂದ 720 ಪ್ರಶ್ನೆಗಳನ್ನ ಕೊಟ್ಟು, ಪ್ರಾಬಬಲ್ ಪ್ರಶ್ನೆಗಳಂತ ಕೊಟ್ಬಿಟ್ಟು ಒಂದು ಮಾರ್ಕ್ ಟೆಸ್ಟ್ ಮಾಡ್ತಾರಂತೆ. ಈ 600ರಿಂದ 720 ಪ್ರಾಬಬಲ್ ಪ್ರಶ್ನೆಗಳಲ್ಲಿ ಏನದು ಅಫಿಷಿಯಲ್ ಪರೀಕ್ಷೆಯಲ್ಲಿ ಇರುವಂತಹ 180 ಅಥವಾ 160 ಏನೋ ಇದೆಯಲ್ಲ, ಅದು ಒಳಗೊಂಡಿರುತ್ತಂತೆ. ಅಂದ್ರೆ ಒಂದು ಇದರ ಮುಂಚೆಯೇ ಅವರು ಸಂಪೂರ್ಣವಾಗಿ ಎಲ್ಲಾ ಪ್ರಶ್ನೆಗಳಿಗೆ ತಯಾರಾಗಿನೇ ಪರೀಕ್ಷೆ ಬರೀತಾ ಇದ್ದಾರೆ. ಅಂದ್ರೆ ನಾವು ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು, ಇದು ನೇರವಾಗಿ ಕೇಂದ್ರ ಸರ್ಕಾರದ ಹೊಣೆ ಮತ್ತು ಶಿಕ್ಷಣ ಇಲಾಖೆ ಹೊಣೆ. ಇದ್ರ ಬಗ್ಗೆ ಚರ್ಚೆ ಅಗತ್ಯವೇ ಇಲ್ಲ. ಅದರಲ್ಲಿ ಅನಗತ್ಯವಾಗಿ ಚರ್ಚೆ ಮಾಡ್ತಾ ಇದೀವಿ. ರಾಜಕೀಯ ಪ್ರತ್ಯಾರೋಪ ಏನೇ ಇರಲಿ, ನಾವು ನಾಗರಿಕ ಸಮಾಜದಿಂದ ಹೇಳ್ಬೇಕಾಗಿರುವಂತದ್ದು ಇದು ಸ್ಪಷ್ಟವಾಗಿದೆ. ಇದನ್ನು ನಾಗರಿಕ ಸಮಾಜ ಹೇಳಲೇ ಇಲ್ಲ ಅಂತಂದ್ರೆ ನಾವು ನಾಗರಿಕ ಸಮಾಜದ ನೈತಿಕತೆ ಬಗ್ಗೆ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಮಧ್ಯದು ಹೇಗೆ ಈ ಕೋಚಿಂಗ್ ಸೆಂಟರ್ ಮಾಫಿಯಾ ಆಗಿ ನೀಟ್ ಬೆಳೆದಿದೆ ಅನ್ನೋದನ್ನ ನಂತರ ಚರ್ಚೆ ಮಾಡೋದು. ಅದಕ್ಕಿಂತ ಮುಂಚೆನೆ ಯೋಚನೆ ಮಾಡಿ, ಹೇಗೆ ಮಕ್ಕಳನ್ನ ಪೋಷಕರು, ಪ್ರಭುತ್ವ ಮತ್ತು ವ್ಯವಸ್ಥೆ ಸೇರಿಸಿ ಅವ್ರಿಗೆ ಆಸಕ್ತಿ ಇರ್ಲಿ ಇಲ್ದೇ ಇರ್ಲಿ ವೈದ್ಯಕೀಯ ಶಿಕ್ಷಣದ ಒತ್ತಡ ತರ್ತಾ ಇದ್ದಾರೆ. ನೋಡಿ, ಇರುವಂತಹ ಒಟ್ಟು ಸೀಟ್ಗಳು ಇರುವಂತದ್ದು 1.29 lakhs ಅಷ್ಟೇನೆ. ಖಾಸಗಿ ಮತ್ತು ಸರ್ಕಾರಿ ಎಲ್ಲವೂ ಸೇರಿ 1.29 lakhs ಇದೆ. ಅದರಲ್ಲಿ ಗೌರ್ಮೆಂಟ್ ಸೀಟ್ಸ್ 59,416 ಇದೆ. ಪ್ರೈವೇಟ್ ಮತ್ತು ಡೀಮ್ಡ್ MBBS ಸೀಟ್ಸ್ 58,000 ಇದೆ. 2 ಸೇರಿಸಿ 1.29 lakhs ಇದೆ. ಆದ್ರೆ ಪರೀಕ್ಷೆ ಬರೆದಿರೋರು 27.79. ಅಂದ್ರೆ ಸುಮಾರು 21.5 ಲಕ್ಷ ವಿದ್ಯಾರ್ಥಿಗಳಿಗೆ ಇದು ಸಿಗೋದಿಲ್ಲ, MBBS ಸೀಟ್ ಸಿಗೋದಿಲ್ಲ. ಅಂದ್ರೆ ಇವ್ರು 21.5 ಲಕ್ಷ ವಿದ್ಯಾರ್ಥಿಗಳ ಭ್ರಮನಿರಸನ ಮಾಡ್ತಾ ಇದ್ದಾರೆ. ಯಾಕೆ 21.5 ಲಕ್ಷ ವಿದ್ಯಾರ್ಥಿಗಳನ್ನ ಬರೆಯುವಂತ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ? ನನ್ನ ಪ್ರಕಾರ 21.5 ಲಕ್ಷ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಆಸಕ್ತಿ ಎಲ್ಲರಿಗೂ ಇರೋಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ 50%ಗಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರೋದಿಲ್ಲ. ಪೋಷಕರ ಒತ್ತಡ, ವ್ಯವಸ್ಥೆಯ ಒತ್ತಡ, ಏನೇನೋ ಕಾರಣಗಳಿದಾವೆ. ಈ 21.5 ಲಕ್ಷ ವಿದ್ಯಾರ್ಥಿಗಳು ಈ ನೀಟ್ ಬರೆದ ನಂತರ ಅವ್ರ ಭ್ರಮನಿರಸನಕ್ಕೆ ಒಳಗಾಗ್ತಾರಲ್ಲ, ಅವರ ಬದುಕು ಏನಾಗುತ್ತೆ? ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ನಾವು ಕೇಳ್ಬೇಕಾಗಿರೋದು. ಅಂದ್ರೆ ಇದರರ್ಥ ವೈದ್ಯಕೀಯ ಶಿಕ್ಷಣದ ಸೀಟ್ಗಳ ಸಂಖ್ಯೆ ಹೆಚ್ಚಳ ಮಾಡ್ಬೇಕಂತಲ್ಲ. ಯಾಕೆ 22.5 ಲಕ್ಷ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ, ಏನಕ್ಕೆ ಅಂತ ಒತ್ತಡ ಸೃಷ್ಟಿ ಆಗ್ತಾ ಇದೆ. ಆದ್ರೆ ಇತ್ತ ಸರ್ಕಾರಿ ಆಸ್ಪತ್ರೆಗೆ ವೈದ್ಯಕೀಯ ವೈದ್ಯರು ಸಿಗ್ತಾ ಇಲ್ಲ. ನಿಮಗೆ 60,000 1 ಲಕ್ಷ ಸಂಬಳ ಕೊಡ್ತೀರಂದ್ರೂ ಕೂಡ ಕರ್ನಾಟಕದ ಮಟ್ಟಿಗೆ ನೋಡಿದ್ರೆ ಸರ್ಕಾರಿ ಹುದ್ದೆಗಳಿಗೆ ವೈದ್ಯರು ಹೋಗ್ತಾ ಇಲ್ಲ. ಆದ್ರೆ ಈ 1.5 ಲಕ್ಷ 1.29 ಲಕ್ಷ ವೈದ್ಯರು ಬರಿತಾ ಇದಾರೆ. ಅವ್ರು ಎಲ್ಲಿ ಹೋಗ್ತಾ ಇದಾರೆ? ಅವ್ರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದಾರೆ, ಕಾರ್ಪೊರೇಟ್ ಆಸ್ಪತ್ರೆಗಳು ಹೋಗ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಇದೆಲ್ಲವೂ ಸುತ್ತುವರಿತಾ ಇದೆ. ಈ ಲೀಕ್ ಆಗುವಂತದ್ದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ, ಬಹಳ ವ್ಯವಸ್ಥಿತವಾಗಿ ನಡೀತಾ. ಇದೇನು ಸುಮ್ಮನೆ ದಿನ ಬಿಟ್ಟು ದಿನ ಆಗ್ತಾ ಇಲ್ಲ. ಸರ್ಕಾರದ ವೈಫಲ್ಯ ನಿಜ. ಸರ್ಕಾರಕ್ಕೆ ಗೊತ್ತಿಲ್ವಾ? ನೀವು ಅಡ್ಮಿನಿಸ್ಟ್ರೇಷನ್ ಏನೇ ಬಿಗಿ ಮಾಡಿ, ಆದ್ರೂ ಏಕೆ ನಿರ್ದಿಷ್ಟ ಪ್ರದೇಶದಿಂದ ಇದು ಲೀಕ್ ಆಗ್ತಾ ಇದೆ? ನಿರ್ದಿಷ್ಟ ಪ್ರದೇಶದಿಂದ ಯಾತಕ್ಕೋಸ್ಕರ ಲೀಕ್ ಆಗ್ತಾ ಇದೆ? ಇದಕ್ಕೆ ಖಾಸಗೀಕರಣದ ಹಿತಾಸಕ್ತಿಯೂ ಇದೆ, ಕೋಚಿಂಗ್ ಸಣ್ಣ ಹಿತಾಸಕ್ತಿಯು ಸೇರ್ಕೊಂಡಿದೆ.
ಕೇಳಿ. ಈಗ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಈಗ ನಾವು 24ರಲ್ಲಿ ಅಥವಾ 15ರಲ್ಲಿ ಅವಾಗೆಲ್ಲ ನೋಡಿದ್ರೆ ಅಧಿಕಾರಿಗಳನ್ನ ಅಥವಾ ಕೆಲವು ಕೋಚಿಂಗ್ ಸೆಂಟರ್ಗಳು ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿ ಸಿಬಿಐ ಅಥವಾ ನ್ಯಾಯಾಂಗ ತನಿಖೆ ಇವೆಲ್ಲವೂ ನಡೆದಿದೆ. ಈಗ NTA ಅಂತ ಇದೆಯಲ್ಲ, ಪರೀಕ್ಷೆಯನ್ನ ನಡೆಸತ್ತಲ್ಲ, ಇವತ್ತಿನ ಪ್ರಕರಣದಲ್ಲಿ ಸಿಕಾರ್ನಲ್ಲಿ ಆಗಿರೋದು 42 ಗಂಟೆಗಳ ಮುಂಚೆನೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಮತ್ತು ಅದು ವಿದ್ಯಾರ್ಥಿಗಳ ಕೈ ಸಿಕ್ಕಿತ್ತು ಅನ್ನೋದು, ಅದ್ರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಲ್ಲ ಒಂದ್ ಸಂಸ್ಥೆ. ಅಂದ್ರೆ ಪರೀಕ್ಷೆ ನಡೆಸುವಂತ ಸಂಸ್ಥೆ ಮತ್ತು ಇಲಾಖೆಗಳು, ಸಚಿವಾಲಯ ಅದ್ರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಲ್ಲ. ಯಾರೋ ಒಂದ್ ಇಬ್ಬರ ವಿರುದ್ಧ ಕ್ರಮ ತಗೊಂಡ್ರೆ ಮುಗ್ದೋಗ್ಬಿಡತ್ತಾ? ಮತ್ತೆ ಇದು ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅಂತ ಬೇರೆ ತಂದಿದ್ದಾರೆ ಇದನ್ನ ಮಾಡಕ್ಕೆ ಅಂತಾನೆ. ಇದೆಲ್ಲ ಏನ್ ಹಾಗಾದ್ರೆ ಶ್ರೀಪಾದ್ ಭಟ್ ಅವರೇ? ಇದು ಹೊಸದಲ್ಲ. ಇದು ನಮಗೊಂದು ಗಾದೆ ಮಾತು ಇದೆಯಲ್ಲ, ದೇವತೆಗಳಿಗೆ ಬಲಿ ಕೊಡುವುದು ಹುಲಿ ಸಿಂಹಗಳನ್ನಲ್ಲ, ಕುರಿ ಕೋಣಗಳನ್ನ ಮಾತ್ರ ಅನ್ನೋ ರೀತಿಯಲ್ಲಿ ಯಾವುದೇ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡೋದಿಲ್ಲ. ಮೋದಿ ಅವರು ರಾಜೀನಾಮೆ ಕೊಡೋದಿಲ್ಲ. ಯಾವುದಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಸಹಜವಾಗಿ ಕೆಳದ ಅಧಿಕಾರಿಗಳನ್ನ ಕ್ರಮ ತಗೊಂತಾರೆ. ಅವರು ಮರಳಿ ತನಿಖೆಯ ನಾಟಕ ಆಗುತ್ತೆ. ಮರಳಿ ಅವ್ರು ನಮ್ಗೆ ಗೊತ್ತೇ ಆಗೋದಿಲ್ಲ. ಇಂಥ ಜಂಜಾಟಗಳ ಮಧ್ಯೆ ನಾವು ಅದರಲ್ಲಿ ಗಮನಿಸ್ತಾ ಇರ್ತೀವಿ. ಮರಳಿ ಅವರು ಅದೇ ಹುದ್ದೆಗೆ ಬಂದಿರ್ತಾರೆ. ಇದು ನಡೀತಾ ಬರುತ್ತೆ. ಇದೊಂದು ಇಲ್ಲಿ ಈ ಭ್ರಷ್ಟಾಚಾರ ಇದೆಯಲ್ಲ, ಈ ಭ್ರಷ್ಟಾಚಾರ ಎರಡು ರೀತಿಯ ಭ್ರಷ್ಟಾಚಾರ. ಸ್ಟ್ರಕ್ಚರಲ್, ಇದು ಸ್ಟ್ರಕ್ಚರಲ್ ಕರಪ್ಷನ್. ಇದು ಸ್ಟ್ರಕ್ಚರಲ್ ಭ್ರಷ್ಟಾಚಾರ. ಇದು ಅಂದ್ರೆ ಒಂದು ಸ್ಟ್ರಕ್ಚರ್ ಆಗಿ ಬೆಳೆದ್ಬಿಟ್ಟಿದೆ. ಇದು ಆಪರೇಷನಲ್ ಭ್ರಷ್ಟಾಚಾರ ಅಲ್ಲ. ಅದು ಆಪರೇಷನ್ ಭ್ರಷ್ಟಾಚಾರ ಅಂದ್ರೆ ನನಗೊಂದು ಖಾತಾ ಬೇಕಾಗುತ್ತೆ, ನನಗೊಂದು ಇದು ಬೇಕಾಗುತ್ತೆ, ಅದಕ್ಕೊಂದು ದುಡ್ಡು ಕೊಡುವಂತದ್ದು ಹೋಗಿ. ಇದು ಸ್ಟ್ರಕ್ಚರ್ ಆಗಿ ಬೆಳೆದ್ಬಿಟ್ಟಿದೆ. ಸ್ಟ್ರಕ್ಚರಲ್ ಆಗಿ ಬೆಳೆದಂತ ಕರಪ್ಷನ್ ನ ನೀವು ತೆಗೆದಾಕ್ಬೇಕಂದ್ರೆ, ಬುಡ ಸಾಹೇಬನ ತೆಗೆದಾಕ್ಬೇಕಂದ್ರೆ ಅದಕ್ಕೆ ದೊಡ್ಡ ಮಟ್ಟದ ರಾಜಕೀಯ ಇಚ್ಛಾಶಕ್ತಿ ಬೇಕಾಗುತ್ತೆ. ಆ ದೊಡ್ಡ ಮಟ್ಟದ ರಾಜಕೀಯ ಇಚ್ಛಾಶಕ್ತಿ ಎಲ್ಲಿಂದ ಶುರುವಾಗುತ್ತೆ? ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಕೋಚಿಂಗ್ ಸೆಂಟರ್ಗಳ ಮಾಫಿಯಾಗೆ ಬಲಿಗೊಡುವುದಿಲ್ಲ ಎನ್ನುವಂತ ರಾಜಕೀಯ ಇಚ್ಛಾಶಕ್ತಿಯಿಂದ ಶುರುವಾಗ್ಬೇಕಾಗುತ್ತೆ. ಅದರ ನಂತರ ನಾವು ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು, ಯಾತಕ್ಕೋಸ್ಕರ ಅದರಲ್ಲಿಯೂ ತಮಿಳುನಾಡು ನಿರ್ದಿಷ್ಟವಾಗಿ ಈ ನೀಟ್ ಪರೀಕ್ಷೆಯನ್ನು ವಿರೋಧಿಸ್ತಾ ಇದೆ. ಇಲ್ಲಿಂದ ಎರಡನೇ ಪ್ರಶ್ನೆ ಶುರುವಾಗುತ್ತೆ. PUC ಪರೀಕ್ಷೆಯಲ್ಲಿ ಅಂಕಗಳಿಗೆ ಮಹತ್ವವನ್ನೇ ಕಳೆದಾಕಿ PUC ಪರೀಕ್ಷೆಯಲ್ಲಿ ಏನದು ಡಿಸ್ಕ್ರಿಪ್ಟಿವ್ ಪರೀಕ್ಷೆ ಎಕ್ಸಾಮ್ ಬರೀತಾರಲ್ಲ, ಅಂದ್ರೆ 15 ಪ್ರಶ್ನೆಗಳಿಗೆ ಉದ್ದ ಪ್ರಶ್ನೆಗಳು ಬರೀತಾರೆ. ಅದಕ್ಕೆ ಮಹತ್ವ ಇಲ್ಲ. ಈಗ ಅದಕ್ಕೆ ಯಾವುದೇ ರೀತಿಯ ಮಹತ್ವವಿಲ್ಲದಂತೆ ಕೇವಲ ಬಹು ಆಯ್ಕೆಗಳ ಪ್ರಶ್ನೆಗಳಿಗೆ, ಪ್ರಶ್ನೋತ್ತರಗಳಿಗೆ ಮಾತ್ರ ಮಹತ್ವ ಸಿಗುವಂತೆ ಮಾಡಿದ್ದೆ. ಯಾತಕ್ಕೋಸ್ಕರ ಅಂದ್ರೆ, ನೀವು ಒಂದು ಪ್ರಶ್ನೆಗೆ 4 ಉತ್ತರ ಕೊಟ್ಟು ಅದನ್ನ ಟಿಕ್ ಮಾಡಿದವರು ವೈದ್ಯರಾಗ್ಲಿಕ್ಕೆ ಅರ್ಹರು ಎನ್ನುವಂತದ್ದಾದ್ರೆ, ಇದರ ಇಡೀ ಒಂದು ಗುಣಮಟ್ಟವನ್ನು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ PUC ಪರೀಕ್ಷೆಯಲ್ಲಿ ವಿಜ್ಞಾನದ ವಿಷಯದಲ್ಲಿ ಬಹಳ ವಿವರವಾಗಿ ಬರೆದರೆ ಅದರ ಆಧಾರದಲ್ಲಿ ನಿಮಗೆ ಸೀಟ್ ಸಿಗೋದಿಲ್ಲ. ಅಂದ್ರೆ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಕೊಡುವುದರ ಮೂಲಕ ನಿಮ್ಗೆ ಸೀಟ್ ಸಿಗುತ್ತೆ. ಅಂದ್ರೆ ಇಡೀ ಈ ಪ್ರವೇಶ ಪರೀಕ್ಷೆಯ ಗುಣಮಟ್ಟದ ಬಗ್ಗೆ ನಿಮ್ಗೆ ಬಹಳ ಆತಂಕಕಾರಿಯಾಗಿರುವಂತ ಗುಣಮಟ್ಟ. ಅಂದ್ರೆ ಇವರು PUC ಪರೀಕ್ಷೆಯನ್ನ ನಗಣ್ಯಗೊಳಿಸ್ತಾ ಇದ್ದಾರೆ. PUC ಪರೀಕ್ಷೆಗೆ ಯಾವುದೇ ರೀತಿಯಲ್ಲಿ ಅದಕ್ಕೆ ಮಹತ್ವ ಇಲ್ಲ ಅಂತ ಮಾಡ್ಬಿಟ್ಟು ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬಹಳ ಅದಕ್ಕೊಂದು ಅತಿಯಾದ ಮಹತ್ವ ಕೊಟ್ಟು ಅದರಿಂದ ಕೋಚಿಂಗ್ ಸೆಂಟರ್ಗಳು ಬೆಳೆಯೋದಕ್ಕೆ ಕಾಣ್ತಾ ಆಗ್ತದೆ. ನೀವು ನೋಡಿ, ಯಾವ ಪ್ರಭಾವಶಾಲಿ ಕೋಚಿಂಗ್ ಸೆಂಟರ್ಗಳಲ್ಲಿ ಓದಿರೋರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯಕೀಯ ಸ್ಥಾನವನ್ನು ಗಳಿಸ್ತಾ ಇದ್ದಾರೆ ಅಂತ ನೀವು ಅರ್ಥ ಆಗುತ್ತೆ. ಮತ್ತು ಅಲ್ಲಿ ಓದ್ತಿರೋರಲ್ಲಿ ಬಹುಪಾಲು ಮುಂದುವರೆದ ಜಾತಿಗಳು ಮತ್ತು ನಗರ ಭಾಗದಿಂದ ಬಂದಿರೋರಾಗ್ತಾ ಇರುತ್ತೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ. ಇದು ಮೊದಲನೇದು. ಎರಡನೇದು, ನೀವು ಯಾತಕ್ಕೋಸ್ಕರ ಶಿಕ್ಷಣ ಈ ತರ ಸ್ಪರ್ಧಾತ್ಮಕ ಪರೀಕ್ಷೆನ ಕೇಂದ್ರೀಕರಣಗೊಳಿಸ್ತೀರಾ ಎನ್ನುವ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆ. ಇದು ಶಿಕ್ಷಣವನ್ನ ಕೇಂದ್ರೀಕರಣಗೊಳಿಸಬಾರ್ದಲ್ವಾ? ರಾಜ್ಯಗಳು ಬಿಡ್ಬೇಕು. ರಾಜ್ಯಗಳ ಸಮವರ್ತಿ ಪಟ್ಟಿಯಲ್ಲಿ ಬಂದಾಗ ರಾಜ್ಯಗಳಿಗೆ ಬಿಡ್ಬೇಕು. ತಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸೋದಕ್ಕೆ ಪರೀಕ್ಷೆಯನ್ನ ರಾಜ್ಯಗಳು ನಡೆಸ್ಬೇಕನ್ನುವಂಥದ್ದು ಬಹಳ ಸರಳವಾದ ವಿಕೇಂದ್ರೀಕೃತಗೊಂಡಂತ ಒಂದು ಪ್ರಶ್ನೆ, ಒಕ್ಕೂಟ ವ್ಯವಸ್ಥೆ ಪ್ರಶ್ನೆ. ಅದನ್ನು ಧಿಕ್ಕರಿಸ್ತಾ ಇತ್ತು. ಅನೇಕ ನಮ್ಮ ಸ್ನೇಹಿತರು ಅದನ್ನ ನೀಟನ್ನು ಸಮರ್ಥಿಸಿಕೊಂಡು ಹೇಳ್ತಾ ಇದ್ರು, ಸುಮಾರು 3-4 ಪ್ರಶ್ನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋದಕ್ಕಿಂತ ಒಂದು ಬರೆದ್ಬಿಡ್ಲಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಅಷ್ಟು ಸುಲಭವಲ್ಲ. ಇದು ನೀವು ಕೇಂದ್ರೀಕರಣಗೊಂಡಷ್ಟು ಈ ಭ್ರಷ್ಟಾಚಾರ ಲೀಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಬಹಳ ಸಹಜ. ಅದು ಎಷ್ಟು ಕೇಂದ್ರೀಕರಣ, ನೀವು ನೋಡಿ, ಹಳ್ಳಿಗಳಲ್ಲಿ ಪರೀಕ್ಷೆ ನಡೆಸೋದಕ್ಕೂ ಬೆಂಗಳೂರಲ್ಲಿ ನಡೆಸೋದ ವ್ಯತ್ಯಾಸ ನಿಮ್ಗೆ ಗೊತ್ತಾಗತ್ತೆ. ಅದೇ ರೀತಿ ಒಂದು ರಾಜ್ಯದ ಕೇಂದ್ರದಲ್ಲಿ ನಡೆಸೋದಕ್ಕೂ ದೆಹಲಿಗೆ ಕೇಂದ್ರೀಕರಣಗೊಂಡ್ಬಿಟ್ಟು ನಡೆಸೋದಕ್ಕೂ ಭ್ರಷ್ಟಾಚಾರದ ವ್ಯಾಪ್ತಿ ಹಿಗ್ಗುತ್ತಾ ಹೋಗುತ್ತೆ. ಮತ್ತಷ್ಟು ಭ್ರಷ್ಟಾಚಾರ ಕೇಂದ್ರೀಕರಣಗೊಳ್ಳುತ್ತೆ. ಇದು ಮತ್ತೊಂದು ಆಯಾಮ. ಅಂದ್ರೆ ಒಕ್ಕೂಟ ವ್ಯವಸ್ಥೆಯನ್ನ ಧಿಕ್ಕರಿಸಿ ನಡೆಸುವಂತದ್ದು. ನಾವು ಈ ಪ್ರಶ್ನೆಗಳನ್ನ ನಾವು ಕೇಳೋದ್ ಬಿಟ್ಬಿಡ್ತಾ ಇದೀವಿ. ರಾಜ್ಯಗಳಿಂದ ಹೊರತುಪಡಿಸ್ಬಿಟ್ಟು ಕಿತ್ಕೊಂಡು ಯಾತಕ್ಕೋಸ್ಕರ ಕೇಂದ್ರೀಕರಣಗೊಳಿಸಿದಾರೆ? NTA ರಾಜ್ಯಗಳ ವಿದ್ಯಾರ್ಥಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ NTA ಕೊಡ್ತಾ ಇರೋದು. ಅದಕ್ಕೆ ಪ್ರಶ್ನೆಗೆ ಏನ್ ಹೇಳ್ತಾರೆ, ನೀವು ಬರೇ ಪರೀಕ್ಷೆ ಮಾತ್ರ ಕೇಂದ್ರೀಕರಣಗೊಂಡಿದೆ, ಸೀಟ್ಗಳನ್ನ ಆಯ್ಕೆ ಮಾಡ್ಬೇಕಾದಾಗ ರಾಜ್ಯಗಳಿಗೆ 85% ಆಗ ಅವಕಾಶ ಇದೆ ಅಂತ ಹೇಳ್ತಾ ಇದ್ರೆ, ಅದು ಎರಡನೇ ಹಂತ. ಪರೀಕ್ಷೆ ಬರೆಯುವುದನ್ನು ನೀವು ಕೇಂದ್ರೀಕರಣಗೊಳಿಸುವುದಿದೆಯಲ್ಲ, ಅದೇ ಮೊದಲ ದೊಡ್ಡ ದೋಷ, ಅದು ಮೊದಲ ದೊಡ್ಡ ದುರಂತ ಅಂತ ನಾವು ಹೇಳ್ಬೇಕಾಗುತ್ತೆ.
ಓಕೆ. ಅದರ ಜೊತೆಗೆ ಈಗ ವಿದ್ಯಾರ್ಥಿಗಳು ಮತ್ತು ಪೋಷಕರ ಅಸಹಾಯಕತೆಯನ್ನ ಕೋಚಿಂಗ್ ಸೆಂಟರ್ಗಳು ಅಸ್ತ್ರವನ್ನಾಗಿ ಮತ್ತು ಲಾಭದ ಅಥವಾ ಬಿಸ್ನೆಸ್ ಆಗಿ ಬಳಸ್ಕೊಳ್ತಿದಾವಲ್ಲ, ನೀಟ್ ಅನ್ನೋ ಒಂದು ವ್ಯವಸ್ಥೆ ತರೋ ಹೊತ್ತಿಗೆ ಅದಕ್ಕೆ ಸಿದ್ಧತೆ ಮಾಡುವಂತ ವ್ಯವಸ್ಥೆನೂ ಕೂಡ ಸರ್ಕಾರದೇ ಆಗ್ಬೇಕಲ್ಲ. ಅಂದ್ರೆ ನಾವೊಂದು ಪರೀಕ್ಷೆ ನಡೆಸ್ತೀವಿ, ನೀವು ಅದಕ್ಕೆ ಬೇರೆ ಕಡೆಯಿಂದ ಕೋಚಿಂಗ್ ತಗೊಂಡ್ ಬನ್ನಿ ಅಂತ ಅನ್ನೋದು ಇದು ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆ? ಶ್ರೀಪಾದ್ ಭಟ್ ಅವರೇ, ಉನ್ನತ ಶಿಕ್ಷಣದ ಬಗ್ಗೆ ಮಾತನಾಡುವಾಗ ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಅದರ ಜೊತೆ ನೀವು ಗಮನಿಸಿದಂತೆ ಈ ಉತ್ತರದ ರಾಜ್ಯಗಳಲ್ಲಿ, ರಾಜಸ್ಥಾನ ಇರ್ಬೋದು ಅಥವಾ ಉತ್ತರ ಪ್ರದೇಶ ಇರ್ಬೋದು, ಡೆಲ್ಲಿ ಕೂಡ, ಇಲ್ಲೆಲ್ಲ ಹೆಚ್ಚು ಕೋಚಿಂಗ್ ಸೆಂಟರ್ಗಳು ಕೇಂದ್ರೀಕೃತ ಆಗಿದೆ ಮತ್ತು ಸರ್ಕಾರಿ ಹುದ್ದೆನೇ ಬೇಕು ಅಂತ, ಅದು ಇದಿರ್ಬೋದು, ವೈದ್ಯಕೀಯ ಇರ್ಬೋದು ಅಥವಾ ಬೇರೆ ಇರ್ಬೋದು, ಅದಕ್ಕಾಗಿ ಬಹಳ ಪ್ರಯತ್ನ ಪಡ್ತಾರೆ ದಕ್ಷಿಣ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ. ಈ ವ್ಯತ್ಯಾಸ ಯಾಕಿದೆ ಅಂತ ಅನ್ಸುತ್ತೆ ತಮ್ಮ ಅನುಭವದಲ್ಲಿ? ಇಲ್ಲ, ಇದು ಮೊದಲನೇ ಪ್ರಶ್ನೆ ಏನಂತಂದ್ರೆ, ನಮ್ಮಲ್ಲಿ ಶಿಕ್ಷಣದ ಬಹುಮುಖ್ಯ ಭಾಗಿದಾರರಂತ ಪೋಷಕರಿದಾರಲ್ವಾ, ಪೋಷಕರು ಯಾವುದೇ ಸಂದರ್ಭದಲ್ಲಿಯೂ ಸಾರ್ವಜನಿಕ ಶಿಕ್ಷಣದ ಸಬಲೀಕರಣದ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲಿವರೆಗೂ ಪಬ್ಲಿಕ್ ಎಜುಕೇಶನ್ ಸರ್ಕಾರ ಕೊಡುವಂತ ಶಿಕ್ಷಣದ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ತಾರೋ ಅಲ್ಲಿವರೆಗೂ, ತಲೆ ಕೆಡಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ತರದ ಒಂದು ಭ್ರಷ್ಟಾಚಾರ, ಈ ತರದ ಒಂದು ದುರಂತಗಳು ನಡೀತಾನೆ ಹೋಗ್ತವೆ. ಎರಡನೇದು, ಪೋಷಕರು ಯಾವುದೇ ಸಂದರ್ಭದಲ್ಲಿ ಸಾರ್ವಜನಿಕ ನೀತಿ, ಶಿಕ್ಷಣ ನೀತಿಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದಲ್ಲ ಅವರು. ನೀವು ನೋಡಿ ಎಷ್ಟು ಶಿಕ್ಷಣ ನೀತಿ ಬಂದು, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, 1986 ಶಿಕ್ಷಣ ನೀತಿ ಆಗಿರ್ಬೋದು, 1992 ತಿದ್ದುಪಡಿ ಶಿಕ್ಷಣ ನೀತಿ ಆಗಿರ್ಬೋದು, NEP 2020 ಬಂತು, ಎಲ್ಲಿಯೂ ಪೋಷಕರು ಸಕ್ರಿಯವಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಅಂದ್ರೆ ಪೋಷಕರಿಗೆ ಈ ಶಿಕ್ಷಣ ನೀತಿ ಮುಖ್ಯ ಆಗುತ್ತೆ, ಶಿಕ್ಷಣ ನೀತಿ ರೂಪಿಸೋದ್ರಿಂದನೇ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗುತ್ತೆ ಅನ್ನುವಂತ ಒಂದು ಪರಿಕಲ್ಪನೆ ಇಲ್ದಿರೋದ್ರಿಂದ ಅವರಿಗೆ ಇದು ಕೋಚಿಂಗ್ ಸೆಂಟರ್ ಮಾಫಿಯಾ ಆಗುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಅದು ಮಾಫಿಯಾ ಅಂತ ಗೊತ್ತಿದೆ, ಅಲ್ಲಿ ಒತ್ತಡ ಹೆಚ್ಚಾಗುತ್ತೆ ಅಂತ ಗೊತ್ತಿದೆ, ತಮ್ಮ ಮಕ್ಕಳನ್ನ ಅಲ್ಲಿ ಕಳಿಸಿದ್ರೆ ಅವರು ಅನೇಕ ಮಕ್ಕಳ ಆತ್ಮಹತ್ಯೆ ಮಾಡ್ಕೊಂತ ಗೊತ್ತಿದೆ, ಆದ್ರೂ ಸಹ ಸಾಲ ಮಾಡ್ಬಿಟ್ಟು ಕೋಚಿಂಗ್ ಸೆಂಟರ್ಗೆ ಕಳಿಸೋದನ್ನು ಕೂಡ ನಾವು ನೋಡ್ತಾ ಇದೀವಿ. ಹೀಗಾಗಿ ಯಾವ್ದು ಜನಾಂದೋಲನ ರೂಪಿಸ್ಬೇಕಾಗಿರೋರು ಇರ್ತಾರಲ್ಲ, ಯಾರು ಸ್ಟೇಕ್ ಹೋಲ್ಡರ್ಸ್, ಭಾಗಿದಾರರು, ಅವ್ರು ಜನಾಂದೋಲನ ರೂಪಿಸ್ತಾ ಇಲ್ಲ. ಅವರೇ ಪೋಷಕರೇ ಜನಾಂದೋಲನ ರೂಪಿಸದೆ ಹೋದ್ರೆ ಸರ್ಕಾರಕ್ಕೆ ಒಂದು ಗೋಡಹಾಯಿ ಮಾದಹಾಯಿ ರೀತಿಯಲ್ಲಿ ಮುಕ್ತ ಅವಕಾಶ ಕಲ್ಪಿಸ್ಬಿಡುತ್ತೆ. ಇದು ಯಾವುದೇ ಸರ್ಕಾರಕ್ಕೆ ಜನಹಿತಕ್ಕಾಗಿ ಸರ್ಕಾರ ಇರಕ್ ಸಾಧ್ಯನೇ ಇಲ್ಲ. ಅದು ಒಂದು ಲೊಳಲೊಟ್ಟೆನೆ. ಡೆಮೋಕ್ರಸಿ ಅನ್ನುವಂಥದ್ದು ಅದೊಂದು ಫೇಕ್. ಅದು ಭಾರತದ ಸಂದರ್ಭದಲ್ಲಿ ಸರ್ಕಾರ ಇರುವಂತದ್ದೇ ಈ ತರದ ಕೋಚಿಂಗ್ ಸೆಂಟರ್ ಮಾಫಿಯಾನ ತನಗೆ ಬೇಕಾದ ರೀತಿಯಲ್ಲಿ ಬೆಳೆಸೋದಕ್ಕೆ. ಅವರಿಗೆ ಪೋಷಕರೇ ಪ್ರತಿಭಟನೆ ಮಾಡದ ಹೋದ್ರೆ, ನಾನು ಹೇಳಿ ಆರಂಭದಿಂದ ಅವರು ನೀಟ್ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗಿತ್ತು, ಅವರು ಈ ತರದ ಕೋಚಿಂಗ್ ಮಾಫಿಯಾದ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗಿತ್ತು. ಈಗ ಅವರು ಖಾಸಗಿ, ಈಗ 50,000 ಖಾಸಗಿ ಮೆಡಿಕಲ್ ಕಾಲೇಜ್ ಇದಾವೆ, ಅಲ್ಲಿ ಶುಲ್ಕ ಎಷ್ಟಿದೆ ಅಂತ ತಿಳ್ಕೊಂಡಿದ್ರ, ಕೋಟಿಗಟ್ಟಲೆ ಶುಲ್ಕ ಇದೆ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗಿತ್ತು. ಇವರು ಯಾವ್ದರ ವಿರುದ್ಧವೂ ಪ್ರತಿಭಟನೆ ಮಾಡ್ದೇನೆ ಕೇವಲ ತಮ್ಮ ಮಕ್ಕಳು ವೈದ್ಯರಾಗ್ಬೇಕು ಎನ್ನುವ ಒಂದೇ ಒಂದು ಆಶಯದಿಂದ ಮಕ್ಕಳನ್ನ ಒತ್ತಡ ಸಿಲುಕಿಸ್ತಾ ಇದ್ದಾರೆ. ನಮ್ಮ ಮತ್ತೆ ಹೇಳ್ತಿರುವಂತದ್ದು ಬಹಳ ದೊಡ್ಡ ಬಲಿಪಶುಗಳು ಮಕ್ಕಳು, ವಿದ್ಯಾರ್ಥಿಗಳು. ನೋಡಿ, 21.5 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಥಾನ ಸಿಗೋದಿಲ್ಲ, ಸೀಟ್ ಸಿಗೋದಿಲ್ಲ. ಕೇವಲ 1.5 ಲಕ್ಷ 21 ಲಕ್ಷ ವಿದ್ಯಾರ್ಥಿಗಳ ಕಥೆ ಏನು, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವರಲ್ಲಿ ಕೋಚಿಂಗ್ ಸೆಂಟರ್ ತಗೊಂಡಿರೋರು ಎಷ್ಟಿದ್ದಾರೋ, ಗ್ರಾಮೀಣ ಭಾಗದವ್ರು ಬಹುತೇಕ ಗ್ರಾಮೀಣ ಭಾಗದವ್ರು ಹೆಚ್ಚಿರ್ತಾರೆ. ನಗರ ಭಾಗದಿರೋರಿಗೆ, ಉಳ್ಳವರಿಗೆ ಏನು ತೊಂದರೆ ಇಲ್ಲ, ಅವರು ಲಕ್ಷಾನುಗಟ್ಲೆ ಫೀಸ್ ಕಟ್ತಾರೆ. ಅದ್ ಹೆಂಗೋ ಗ್ರಾಮೀಣ ಭಾಗದಿಂದ ಬಂದಿರುವಂತವ್ರಿಗೆ ಈ ಸರ್ಕಾರಿ ಸ್ಟೇಟ್ ಎಜುಕೇಶನ್ ಪಾಲಿಸಿಯಲ್ಲಿ ಓದಿರ್ತಾರೆ, ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿರ್ತಾರೆ. ಆದ್ರೆ ಇಡೀ ನೀಟ್ ಎಕ್ಸಾಮು CBSE ICSE ಇಂದ ಬಂದಿರುವಂತಹ ಸಿಲೆಬಸ್ ಆಧಾರದಲ್ಲಿ ರೂಪಿಸಲ್ಪಡುತ್ತೆ. ಹೀಗಾಗಿ ಸ್ಟೇಟ್ ಸಿಲೆಬಸ್ ಇಂದ ಬಂದಿರೋರಿಗೆ ಅಲ್ಲಿ ಸ್ಪರ್ಧಾತ್ಮಕವಾಗಿ ಭಾಗವಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಬಹುತೇಕರು ಭ್ರಮನಿರಸನಗೊಂಡು ಮತ್ತೆ ಮರಳಿ ಯಾವುದೋ ಒಂದು ಡಿಗ್ರಿ ಸೇರ್ಕೊಳ್ತಾರೆ, ಅವ್ರು ಮರಳಿ ಎಲ್ಲಿಯೂ ಗೋಚರಿಸೋದಿಲ್ಲ. ಇದು ಮತ್ತೊಂದು ದುರಂತ ಮುಖ. ನಾವು ಇವೆಲ್ಲಾ ದುರಂತಗಳು ನೋಡ್ಬೇಕಾಗತ್ತೆ. ಇದು ಮೊದಲನೇ ಉತ್ತರ. ಎರಡನೇ ಉತ್ತರ, ನಾವು ಆಗ್ಲೇ ಹೇಳ್ದಂಗೆ ಹಿಂದಿ ಹೇರಿಕೆ ಅನ್ನೋ ಬಗ್ಗೆ ಮಾತಾಡ್ತಾ, ಅದೇ ಹಿಂದಿ ಹೇರಿಕೆ ಅಂತ ಏನದು, ಸಂಪೂರ್ಣವಾಗಿ ಇದನ್ನು ಒಳಗೊಂಡಂತೆ ಸಂಪೂರ್ಣವಾಗಿ ಉತ್ತರ ಭಾರತವನ್ನೇ ಸಂಪೂರ್ಣವಾಗಿ ಒಂದು ಪ್ರಾಬಲ್ಯ ಸಾಧಿಸೋದಕ್ಕೋಸ್ಕರ ಮಾಡ್ತಿರುವಂತದ್ದು. ಅದರಲ್ಲಿಯೂ ಮಧ್ಯಪ್ರದೇಶದಲ್ಲಿ ನೀವು ನೋಡಿದ್ರೆ, ಮಧ್ಯಪ್ರದೇಶದಲ್ಲಿ ಎಷ್ಟೊಂದು ಹಗರಣಗಳಾಗಿದ್ದಾವೆ. ರಾಜಸ್ಥಾನದಲ್ಲಿ ಕೋಟಾ ಹಗರಣ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬೆಳೆದು ಹೋಗಿದೆ. ಮತ್ತೆ ಅಲ್ಲಿಂದನೇ ಹಗರಣಗಳಾಗ್ತವೆ. ಮತ್ತು ಕರ್ನಾಟಕವೇನು ಹೊರತಲ್ಲ. ಕರ್ನಾಟಕದ ಕೋಚಿಂಗ್ ಸೆಂಟರ್ ಬಗ್ಗೆ ನೀವು ತನಿಖೆ ಮಾಡಿದ್ರೆ ಪತ್ರಕರ್ತರಾಗಿ ಅನೇಕ ಹುಳುಕುಗಳು, ಭ್ರಷ್ಟಾಚಾರ ನಿಮಗೆ ಹೊರಗೆ ಬೀಳ್ತವೆ. ಹೀಗಾಗಿ ಈ ಭ್ರಷ್ಟಾಚಾರ ವ್ಯವಸ್ಥೆ ಅಂತ ಏನ್ ಹೇಳ್ತೇವೆ, ಇದು ನೈತಿಕತೆ ಅನೈತಿಕತೆ ಪ್ರಶ್ನೆ. ಇದು ಎಲ್ಲಿಂದ ಶುರುವಾಗುತ್ತೆ, ತಳಮಟ್ಟದಿಂದ ಶುರುವಾಗಿ ಮೇಲಿನ ಹಂತದವರೆಗೂ ಇದು ಚಾಚ್ಕೊಂಡ್ಬಿಟ್ಟಿದೆ.
ಹೀಗಾಗಿ ಇದು ಹಾ. ಓಕೆ. ಕೊನೆ ಪ್ರಶ್ನೆ, ಯುಪಿಎ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡ್ತಿದ್ದಾರೆ ಅಂತ ಇದೇ ಬಿಜೆಪಿ ನಾಯಕರುಗಳು ತೀವ್ರ ವಾಗ್ದಾಳಿ, ಪ್ರತಿಭಟನೆ, ಹೋರಾಟ ಎಲ್ಲವನ್ನ ಮಾಡಿ ನಾವು ಬಂದ್ರೆ ಎಲ್ಲವನ್ನ ಬದಲಾಯಿಸ್ತೀವಿ ಅಂತೂ 12 ವರ್ಷದಲ್ಲಿ ಆಗಿರೋ ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿದ್ಯಾರ್ಥಿಗಳ ಮೇಲಾಗಿರುವ ದೌರ್ಜನ್ಯ ಮತ್ತು ಆತ್ಮಹತ್ಯೆ ನೋಡಿದ್ರೆ ಬಹಳ ಭಯ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಅಂದ್ರೆ ಇದೊಂದು ರಾಜಕೀಯ ಪ್ರಶ್ನೆನೆ. ಏನ್ ಹೇಳಿದ್ರು ಅದನ್ನು ಮಾಡಕ್ ಆಗಿಲ್ಲ. ಏನೇ ಆಕ್ಟ್ ಗಳನ್ನ ತಗೊಂಡ್ಬಂದ್ರು ಅಥವಾ ಏನೇ ಕಟ್ಟುನಿಟ್ಟಿನ ವ್ಯವಸ್ಥೆನ ಜಾರಿಗೆ ತಂದ್ರು, ಪ್ರಶ್ನೆ ಪತ್ರಿಕೆ ಸೋರಿಕೆ ಅದನ್ನ ಸರಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ, ಇದು ನೀವು ಒಂದು ರಾಜಕೀಯವಾಗಿ ಮಾತಾಡೋದಾದ್ರೆ 12 ವರ್ಷಗಳಲ್ಲಿ ಅನೇಕ ಭರವಸೆಗಳನ್ನು ಈಡೇರಿಸಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಮತ್ತೊಂದು 15 ನಿಮಿಷ ಅದನ್ನೇ ಮಾತಾಡೋಕೆ. ಯಾವುದೇ ಭರವಸೆ ತಗೊಳ್ಳಿ, ಶಿಕ್ಷಣ ತಗೊಳ್ಳಿ, ಆರೋಗ್ಯ ತಗೊಳ್ಳಿ, ಸೋಷಿಯಲ್ ಜಸ್ಟಿಸ್ ತಗೊಳ್ಳಿ, ಎನಿಥಿಂಗ್ ಯು ಟೇಕ್, ಯಾವ್ದನ್ನು ಈಡೇರಿಸೋದನ್ನ, ಭ್ರಷ್ಟಾಚಾರವನ್ನು ಒಳಗೊಂಡಂತೆ ಯಾವ್ದನ್ನು ಈಡೇರಿಸದಿರುವುದನ್ನ ನಾವು ನೋಡಿದೀವಿ, ಅದು ಗೊತ್ತಿದೆ. ಎರಡನೇದು, ಈ ಪ್ರಶ್ನೆ ಪತ್ರಿಕೆ ಲೀಕೇಜ್ ಅನ್ನೋದು ಹೊಸದಲ್ಲ. ಇದು ಒಂದು ಎಲ್ಲಿವರೆಗೂ ಆಧುನಿಕ ಪರೀಕ್ಷಾ ಪದ್ಧತಿ ಶುರುವಾಯ್ತೋ ಅಲ್ಲಿಂದನೂ ಈ ಪ್ರಶ್ನೆ ಪತ್ರಿಕೆ ಲೀಕೇಜ್ ಅನ್ನುವಂಥದ್ದು ಇದ್ದೇ ಇದೆ. ಆದ್ರೆ ಅದನ್ನ ನಿಯಂತ್ರಣ ತರುವುದಕ್ಕೆ ಬೇಕಾದಂತ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಪಾಲಿಟಿಕಲ್ ವಿಲ್ ಪವರ್. ನಾವು ಮಾತಾಡ್ಬೇಕಾಗಿರೋದು ಪಾಲಿಟಿಕಲ್ ವಿಲ್ ಪವರ್ ಯಾಕಿಲ್ಲ ಸರ್ಕಾರಕ್ಕೆ. ಎಲ್ಲಿ ಇದರ ಎಲ್ಲಿಂದ ಶುರುವಾಗುತ್ತೆ, ಎಲ್ಲಿ ಕೊನೆಗೊಳ್ಳುತ್ತೆ ಅನ್ನುವಂತ ಒಂದು ಸಮಗ್ರ ಮಾಹಿತಿ ಇರ್ಬೇಕು ಸರ್ಕಾರದ ಬಳಿ. ಸಮಗ್ರ ಮಾಹಿತಿ, ಸಮಗ್ರ ಅದ್ರ ಬೆಳಗ್ಗೆ ಒಂದು ಫಿಂಗರ್ ಟಿಪ್ಸ್ ಅಲ್ಲಿ ಇರ್ಬೇಕು. ಇದಕ್ಕೆ ಎಲ್ಲಿಂದ ಶುರುವಾಗುತ್ತೆ ಈ ಪ್ರಶ್ನೆ ಪತ್ರಿಕೆ ಸೋರುವಂತ ದೊಡ್ಡ ವಿಷಯ ಅಲ್ಲ. ಕರ್ನಾಟಕದಲ್ಲಿ ಆಗಿದೆ, KPSC SL ಆಗಿದೆ, SLC ಆಗಿದೆ, PUC ಆಗಿದೆ. ನಾವು ಅದೊಂದು ಕಾಮನ್ ಫಿನಾಮಿನ. ಪರೀಕ್ಷೆ ಅಂದ್ಮೇಲೆ ಪ್ರಶ್ನೆ ಪತ್ರಿಕೆ ಸೋರುವುದನ್ನೋದು ಕಾಮನ್ ಫಿನಾಮಿನ. ಪ್ರಶ್ನೆ ಇರುವಂತದ್ದು ಅದು ಪುನರಾವರ್ತನೆ ಆಗ್ಬಾರ್ದು ಎನ್ನುವಂತದ್ದು. ಎರಡನೇದು, ಅದಕ್ಕೆ ಕಾರಣವಾಗುವಂತಹ ಲೂಪ್ ಹೋಲ್ಸ್ ಇದಾವಲ್ಲ ಅದನ್ನ ಫಿಕ್ಸ್ ಮಾಡುವಂತದ್ದು, ಅದನ್ನೇ ಗುರುತಿಸ್ಬೇಕು ಇವರು. ಅವೆರಡನ್ನೂ ಗುರುತಿಸದೆ ಹೋದ್ರೆ ಇದರ ದೊಡ್ಡ ಲೂಪ್ ಹೋಲ್ಸ್ ನರಡಿ ನಾವು ಮತ್ತೆ ಮಾತಾಡುವಂತದ್ದು ಕೋಚಿಂಗ್ ಸೆಂಟರ್ಗಳು. ಎಲ್ಲವೂ ಲೀಕೇಜ್ ಆಗುವಂತದ್ದು ಕೋಚಿಂಗ್ ಸೆಂಟರ್ಗಳ ಮೂಲಕ. ಕೋಚಿಂಗ್ ಸೆಂಟರ್ಗಳಿಗೆ ಯಾರು ಪ್ರಶ್ನೆ ಪತ್ರಿಕೆ ಕೊಡ್ತಾರೆ? ಅಲ್ಲಿರುವಂತ ಅಧಿಕಾರಿಗಳು ಕೊಡ್ತಾರೆ. ಈ ಅಧಿಕಾರಿಗಳನ್ನ ನಿಯಂತ್ರಣ ಮಾಡ್ತಿರೋರು ಯಾರು? ಇಲಾಖೆ ನಿಯಂತ್ರಣ ಮಾಡುತ್ತೆ. ಹಂಗಿದ್ರೆ ಇಲಾಖೆ, ಅಧಿಕಾರಿಗಳು, ಕೋಚಿಂಗ್ ಸೆಂಟರ್ ಇಡೀ ಸಮಸ್ಯೆಯ, ಇಡೀ ಒಂದು ದುರಂತದ ಮೂಲ ಕಾರಣ. ಅವ್ರ ಮೂವರನ್ನು ಫಿಕ್ಸ್ ಮಾಡ್ಬೇಕಾಗಿರೋರು ಯಾರು? ಅದೇ ಇಲಾಖೆ. ಇಲ್ಲಿ ತೋಳವೇ ಕುರಿಯನ್ನು ಕಾಯ್ತಾ ಇದೆ, ಅಥವಾ ತೋಳ ಮತ್ತು ಕುರಿ ಎರಡು ಕಡೆ ತೋಳಗಳು ಸಖ್ಯ ಸಾಯಿಸಿದಾಗ, ಅಥವಾ ಬೇಲಿ ಎದ್ದು ಹೊಲ ಅನೇಕ ಗಾದೆಗಳನ್ನ ಹೇಳ್ಬೋದು, ಬೇಲಿ ಎದ್ದು ಹೊಲ ಮೇಯ್ತಾ ಇದೆ. ಇದು ಪರಿಹಾರ ಆಗಕ್ಕೆ ಸಾಧ್ಯವೇ ಇಲ್ಲ. ಇದು ಖಾಸಗೀಕರಣಕ್ಕೆ ಮಾಡ್ತಿರುವಂತ ಹುನ್ನಾರ. ಮೊದಲು ಸಾರ್ವಜನಿಕ ಶಿಕ್ಷಣ ಇತ್ತು, ನಂತರ ಅದನ್ನ ಸರ್ಕಾರಿ ಖಾಸಗಿ ಸಹಭಾಗಿತ್ವ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ PPP ಅಂತ ಮಾಡಿದ್ರು. ಈಗ ಸಂಪೂರ್ಣವಾಗಿ ಪ್ರೈವೇಟೈಸೇಷನ್ ಮಾಡ್ತಾರೆ. 58,000 ಸರ್ಕಾರಿ ಕಾಲೇಜುಗಳು, 50,000 ಖಾಸಗಿ ಕಾಲೇಜುಗಳು. 8,000 ಮಾತ್ರ ಡಿಫ್ರೆನ್ಸ್ ಇದೆ. ನಂತರ ಅದು 10,000 ಸರ್ಕಾರಿ ಕಾಲೇಜು ಕಡಿಮೆ ಆಗ್ತೀನಿ ನೋಡಿ. 10 ವರ್ಷಗಳ ನಂತರ ಇದು ಯಾವ ಹಂತಕ್ಕೆ ಹೋಗುತ್ತಂತ ಸಂಪೂರ್ಣವಾಗಿ ಖಾಸಗೀಕರಣ ಮಾಡ್ತಾರೆ. ನೀವು ಒಂದೊಂದು ಕೋಟಿ ನೀವು ಫೀಸ್ ಫಿಕ್ಸ್ ಮಾಡಿದ್ರೆ ಯಾರು ಸೇರ್ಕೊಳ್ತಾರೆ? ನಂತರ ಯಾರು ವೈದ್ಯರಾಗ್ತಾರೆ? ಈಗಾಗ್ಲೇ ಗ್ರಾಮೀಣ ಭಾಗದಿಂದ ಬಂದಿರುವಂತವ್ರು ವಂಚಿತ ಸಮುದಾಯಗಳು ವೈದ್ಯರಾಗಕ್ಕೆ ಸಾಧ್ಯವೇ ಇಲ್ಲ ಅವ್ರು ಆಗೋದಕ್ಕೆ ಈ ನೀಟ್ ವ್ಯವಸ್ಥೆಯಿಂದ. ಅದಕ್ಕೆ ಈಗ ನೀಟ್ ವ್ಯವಸ್ಥೆಯಿಂದ ಉಳ್ಳವರು, ಮುಂದುವರೆದ ಜಾತಿಗಳು ಮತ್ತು ಮುಂದುವರೆದ ವರ್ಗ, ಮೇಲ್ವರ್ಗದವರು ಮಾತ್ರ ಇವತ್ತು ವೈದ್ಯರಾಗ್ತಿದ್ದಾರೆ ಹೊರತಾಗಿ ವಂಚಿತ ಸಮುದಾಯಗಳು ಆಗಕ್ಕೆ ಸಾಧ್ಯನೇ ಇಲ್ದಿರೋ ಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಮಧ್ಯಮ ವರ್ಗದವರಿಗೂ ಸಾಧ್ಯ ಇಲ್ದಿರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಕಾದು ನೋಡ್ಬೇಕನ್ನೋದಕ್ಕಿಂತ ಇದು ಭಯಂಕರ ಸ್ಥಿತಿ ಅಂತ ನಾವು ಹೇಳ್ಬೇಕಾಗುತ್ತೆ. ಕರೆಕ್ಟ್. ಇದಕ್ಕೆ ನೇರವಾದ ಜವಾಬ್ದಾರಿ ಉತ್ತರದಾಯಿತ್ವವನ್ನ ಮಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಯಾರು ರೆಸ್ಪಾನ್ಸಿಬಲ್ ಅಂತ ವಿದ್ಯಾರ್ಥಿಗಳು ಕೇಳ್ಬೇಕಾಗತ್ತೆ. ಜನಾಂದೋಲನ ಆಗ್ಬೇಕಷ್ಟೇ. ನೀವು ಯಾವುದೇ ನೋಡಿ, ಭಾರತದ ಸ್ವಾತಂತ್ರ್ಯ ಚಳವಳಿಯಿಂದ ನೋಡಿ ಇವತ್ತಿನವರೆಗೂ 70 ವರ್ಷಗಳ ನೋಡಿದ್ರೆ ಜನಾಂದೋಲನ ಒಂದೇ ಬದಲಾಯಿಸಕ್ ಸಾಧ್ಯ. ಜನಾಂದೋಲನ ಮಾಡ್ಬೇಕಾಗಿರೋರು ಪೋಷಕರು ಮಾಡ್ತಾ ಇಲ್ಲ. ಇಷ್ಟೇ ವ್ಯತ್ಯಾಸ. ನೋಡೋಣ ಈ ಬಾರಿನಾದ್ರೂ ವಿದ್ಯಾರ್ಥಿಗಳ ಆಕ್ರೋಶ ಎಲ್ಲಿಗೆ ಮುಟ್ಟತ್ತೆ ಅಂತ. ಶ್ರೀಪಾದ್ ಭಟ್ ಅವರ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.